ಒಂದೇ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಅನ್ಕೊಂಡೆಲ್ಲ ರಿಹರ್ಸಲ್ ಮಾಡ್ಕೊಂಡು ಆಮೇಲೆ ರೆಡಿ ಆದಮೇಲೆ ಬಂತು ನೋಡಿ ಸಾಂಗು ಎಲ್ಲೋ ಹೊಟ್ಟೋಯ್ತದು ಆಗಿದಾರಲ್ಲ ತಮಿಳ್ನಾಡು CM ಅವ್ರದ್ದು ಸಿನಿಮಾ ನಡೀತಾ ಇತ್ತು. ಒಂದು ಹಡಗಲ್ಲಿ ಮಾಡ್ತಿದ್ರು. ಸರ್ ಸಾಂಗಿಗೆ ಏನೋ ಒಂದು 2 ಶಾರ್ಟ್ ತಗೊಂತೀವಿ ಆ ಶಿಪ್ ಮೇಲೆ, ಅವ್ರಲ್ಲಿ ನಿಂತಿರ್ಲಿ, ನಾವು ಇಲ್ಲಿರ್ತೀವಿ, ಒಂದು ತಗೊಂಬೋದ ಸರ್? ಇಲ್ಲ ಸರ್ ಪರ್ಮಿಷನ್ ಕೊಡಲ್ಲ ಸರ್. ಸರ್ ನೋಡಿ ಸರ್, ಸುಮ್ಮನೆ ನೀವು ಮಾತಾಡೋಷ್ಟರಲ್ಲಿ ಇಬ್ಬರನ್ನ ಕಳಿಸ್ಬಿಡ್ತೀವಿ ಮೇಲೆ, ನಾವು ಇಲ್ಲಿಂದ ಝೂಮ್ ಹಾಕೊಂಡು ತಗೊಂಡ್ಬಿಡ್ತೀವಿ ಅಂದ್ರೆ. ಇಲ್ಲ ಸರ್ ಬಿಡಲ್ಲ, ಅದು ಅವ್ರು ಹೈಯರ್ ಮಾಡಿರೋದು. ಆಯ್ತು ಬಿಡಿ ಆಗ್ಲಿಲ್ಲ ಅದು. ಆಮೇಲೆ ಬೇರೆ ಜೆಟ್ ಸ್ಕೀ ಬರುತ್ತಲ್ಲ, ಅದೆಲ್ಲ ಸಿಕ್ತು. ಅದು ನನಗೆ ತಡಿಯಕ್ಕಾಗ್ಲಿಲ್ಲ ಎಮೋಷನು. ಅಯ್ಯೋ ಹಿಂಗೆಲ್ಲ ಇಡ್ತಾರ, ಹಿಂಗೆಲ್ಲ ಎಕ್ಸ್ಪ್ರೆಸ್ ಹಿಂಗೊಂದು ತಡ್ಕೊಂಡು ಈಚೆ ಬಂದೆ. ಈಚೆ ಬಾರ್ತಿದ್ದಂಗೆ ಎಷ್ಟು ಬಾಲ್ಕನಿಲಿದ್ದ ಮೇಲಿಂದ ಹಂಗೆ ಬಂದಾಗ ಎಲ್ಲರೂ ಅಂತ ಎತ್ಕೊಂಡ್ರು. ನಮ್ಮ ಫ್ರೆಂಡ್ಸ್ ಇದ್ದವರು ನನ್ನನ್ನು ಎತ್ಕೊಂಡ್ಬಿಟ್ರು ಹಂಗೆ. ಅಲ್ಲಿ ಯಾರು ಸರ್ ನೀವು ಯಾಕೆ ಸರ್ ಆಯ್ತಿದ್ದೀರಾ, ಇಂಥ ಸಿನಿಮಾ ಕೊಟ್ಟಿದ್ದೀರಾ, ನಗಿ ಸರ್ ಅದ್ರ ಪಕ್ಕದಲ್ಲಿ ಯಾವ ಖುಷಿನ ಇದ್ದೀರಯ್ಯ ನೀನು. ಅವರು ಒಂದೇ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಅನ್ಕೊಂಡೆಲ್ಲ ರಿಹರ್ಸಲ್ ಮಾಡ್ಕೊಂಡು ಆಮೇಲೆ ರೆಡಿ ಆದ್ಮೇಲೆ ಬಂತು ನೋಡಿ ಸಾಂಗು ಎಲ್ಲೋ ಹೊಟ್ಟೋಯ್ತದು. ಟೈಟಲ್ ಸಾಂಗ್ ಆಮೇಲೆ ವಲ್ಲಾರೆ ವಲ್ಲ ಅದು ಬ್ಯಾಂಕ್ ಮಾಡಿದ್ದೆ. ಆಕೆ ಎಲ್ಲ ಆದ್ಮೇಲೆ ಒಂದು ಸಾಂಗ್ ಇತ್ತು, ಸುಮ್ಮನೆ ಹಂಗೆ ಗೀರ್ ಆಗ್ತಾ ಇದ್ವಿ ಪ್ರೊಡ್ಯೂಸರ್ಗೆ. ಸರ್ ಸಾಂಗು ಒಂಥರ ಪ್ಯಾಷನ್ ಆಗಿ ಸಖತ್ತಾಗಿದೆ, ಹಿಂಗಿದೆ ಹಂಗಿದೆ. ಏನು ಡೈರೆಕ್ಟ್ರೆ ಫಾರಿನ್ಗೆ ಏನಾದ್ರು ಹೋಗ್ಬೇಕೇನ್ರಿ? ಆ ಥರ ಏನಿಲ್ಲ, ಗೋವಾಗ ಇವಾಗ ಹೋದ್ರೂ ಅದೇ ಖರ್ಚು ಬರುತ್ತೆ ನೋಡಿ ಅಂದ್ಬಿಟ್ಟು. ನಮ್ಮ ರೋಗಿ ಬಯಸಿದ್ವು ಅಲ್ವ, ನಾವು ಬೈದ್ರೆ ಹೇಳಿದ್ವು ಅಲ್ವ. ನಂಗೆ ಕ್ಯಾಮ್ರಾ ಬಂದು ನೋಡೋಣ ಜಿ ಅಂದ್ರೆ. ಸರ್ ಅದೇ ಇದು ಬ್ಯಾಂಕಾಕ್ ಪಟಾಯದಲ್ಲಿ ಕಡಿಮೆ ಅಂತಲ್ಲ ಸರ್? ಹೌದೇನ್ರಿ? ಆಯ್ತು ರೀ ಅದು ಡಬ್ಬ ಸಾಕಾದಾಗ ಬಂತು ಅಲ್ಲೊಂದು ಸಾಂಗ್ ಅಂತೂ ಬ್ಯೂಟಿಫುಲ್. ಅಲ್ಲಿ ಇವ್ರು ಬೇರೆ ಪರಿಚಯ, ಇವ್ರದೊಂದು ನಡೀತಾ ಇತ್ತು ಸಿನಿಮಾ, ವಿಜಯ್ ಅವ್ರದ್ದು. ಈಗ CM ಆಗಿದಾರಲ್ಲ ತಮಿಳ್ನಾಡು CM, ಅವ್ರದ್ದು ಸಿನಿಮಾ ನಡೀತಾ ಇತ್ತು. ಒಂದು ಹಡಗಲ್ಲಿ ಮಾಡ್ತಿದ್ರು. ಹಂಗೆ ಮಾಡ್ತಾ ಅಲ್ಲಿ ಸಿಕ್ಕಿದ್ರು, ಹಂಗೆ ವಿಶ್ ಮಾಡಿದ್ವಿ. ಸರ್ ವಿ ಆರ್ ಫ್ರಮ್ ಕನ್ನಡ ಇಂಡಸ್ಟ್ರಿ ಸರ್, ನಂಗೆ ಹಂಗೆ ಹಿಂಗೆ ಅಬ್ಬಿ ಯಾವಾಗ ಕೊಡ್ಲ ಆಲ್ ದಿ ಬೆಸ್ಟ್ ಅಂದರು. ಆಮೇಲೆ ಫೈಟ್ ಮಾಸ್ಟರ್ ದಳಪತಿ ದಿನೇಶ್ ಅಂತ ಫೈಟ್ ಮಾಸ್ಟರ್, ಕನ್ನಡದ ಸುಮಾರು ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಹೇಳಿದೆ ಸರ್ ಈ ಥರ ನಾನು, ಆಮೇಲೆ ನಿಮ್ಮ ಫೈಟೆಲ್ಲ ನಾನು ಎಡಿಟ್ ಮಾಡಿದ್ದೀನಿ, ದರ್ಶನ್ ಅವ್ರದ್ದು ಒಂದು ಫೈಟ್ ಎಲ್ಲ ಮಾಡಿದ್ರಲ್ಲ ನೀವು ಸರ್ದಾರ್, ಅದು ನಾನೇ ಎಡಿಟ್ರದು. ಹೌದಾ ನೀವೇನ ಎಡಿಟ್ರು? ಹೌದು. ಈ ರೀತಿ ಆಯಿತು. ಆಮೇಲೆ ಹಂಗೂ ಕೇಳಿದೆ ಅವ್ರಿಗೆ, ಸರ್ ಸಾಂಗಿಗೆ ಏನೋ ಒಂದು 2 ಶಾರ್ಟ್ ತಗೊಂತೀವಿ ಆ ಶಿಪ್ ಮೇಲೆ, ಅವ್ರಲ್ಲಿ ನಿಂತಿರ್ಲಿ, ನಾವು ಇಲ್ಲಿರ್ತೀವಿ, ಒಂದು ತಗೊಂಬೋದ ಸರ್? ಇಲ್ಲ ಸರ್ ಪರ್ಮಿಷನ್ ಕೊಡಲ್ಲ ಸರ್. ಸರ್ ನೋಡಿ ಸರ್, ಸುಮ್ಮನೆ ನೀವು ಮಾತಾಡೋಷ್ಟರಲ್ಲಿ ಇಬ್ಬರನ್ನ ಕಳಿಸ್ಬಿಡ್ತೀವಿ ಮೇಲೆ, ನಾವು ಇಲ್ಲಿಂದ ಝೂಮ್ ಹಾಕೊಂಡು ತಗೊಂಡ್ಬಿಡ್ತೀವಿ ಅಂದ್ರೆ. ಇಲ್ಲ ಸರ್ ಬಿಡಲ್ಲ, ಅದು ಅವ್ರು ಹೈಯರ್ ಮಾಡಿರೋದು. ಆಯ್ತು ಬಿಡಿ ಆಗ್ಲಿಲ್ಲ ಅದು. ಆಮೇಲೆ ಬೇರೆ ಜೆಟ್ ಸ್ಕೀ ಬರುತ್ತಲ್ಲ, ಅದೆಲ್ಲ ಸಿಕ್ತು. ಅದ್ರಲ್ಲೇ ಮಾಡ್ಕೊಂಡು ಮಾಡಿದ್ವಿ. ಒಳಗಿತ್ತು ಒಂದಷ್ಟು ಮಜಾ ಇದೆ ಸರ್. ಆ ಟೈಮಲ್ಲಿ ಏನೋ ಅಂತ ಅನ್ಸಿದ್ರು ಅದನ್ನೆಲ್ಲ ನೆನೆಸ್ಕೊಂಡ ಇವಾಗ ಮಜಾ ಅನ್ಸುತ್ತೆ. ಹೌದಲ್ವಾ ಹಿಂಗೆಲ್ಲ ಮಾಡಿದ್ವಿ ನಾವು ಅಂದ್ರೆ. ಈಗ ಎಲ್ರಿಗೂ ಹಸಿವಿತ್ತು, ಹೌದು ಅಲ್ಲ ಈಗಲೂ ಹಸಿವಿದೆ ಇಲ್ಲ ಅಂತಲ್ಲ. ಅಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಎಲ್ಲ ಅವರು, ವೆಂಕಟ್ ನಾರಾಯಣ್ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ನಮ್ಮ ಹರೀಶ್ ರಂಗ ಡೈಲಾಗ್ ರೈಟ್ರು, ಎಲ್ಲನೂ. ಸಂತೋಷ್ ಆನಂದರಾಮ್ದು ಫಸ್ಟ್ ಸಿನಿಮಾ ಸಾಂಗು ಅವ್ರು ಬರ್ತಿದ್ದಾರೆ. ಸಂತೋಷ್ ಆನಂದರಾಮ್, ಕವಿರಾಜೇಶ್ ಬರ್ದಿದ್ದಾರೆ. ಎಲ್ಲನೂ ಬೊಂಬಟಾಗೆ ಇದ್ದಿದ್ದು. ಒಂದು ಪ್ಯಾಕ್ಡ್, ಒಂದು ಹೀರೋಗೆ ಏನಂತಾರೆ ಶೋರೀಲ್ ಬೇಕು ಅಂತಾರಲ್ಲ, ಯಾವ್ದಾದ್ರು ಶೋರೀಲ್ ಕಲಿಸಿದ್ದ ಆ ಒಂದು ಸಿನಿಮಾ. ಸೆಂಟಿಮೆಂಟ್ ಇದೆ, ಆಕ್ಷನ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಡ್ಯಾನ್ಸ್ ಇದೆ, ಎವ್ರಿಥಿಂಗ್ ಪ್ಯಾಕ್ಡ್ ಫಾರ್ ಎ ಹೀರೋ. ಹೀರೋ ಹೆಂಗಿರ್ಬೇಕು ಹೀಗಿರ್ಬೇಕು ಈ ಸಿನಿಮಾದು ಅನ್ನೋ ಥರದಲ್ಲಿ ಅದ್ಭುತವಾಗಿತ್ತು. ರಿಲೀಸ್ ಆದ್ಮೇಲೆ ಹೆಂಗಿದೆ ಸರ್ ರೆಸ್ಪಾನ್ಸ್? ಹಿಂದಿ ಅದು 2 ಸಿನಿಮಾ ಒಟ್ಟಿಗೆ, ನಮ್ದೊಂದು, ಆಮೇಲೆ ಇನ್ನೊಂದು ಹಾಗೆ ಸುಮ್ಮನೆ ಅನ್ಸುತ್ತೆ ಮೋಸ್ಟ್ಲಿ. ಹಾಗೆ ಸುಮ್ಮನೆ ಅದನ್ನು ಯೂತ್ ಸಬ್ಜೆಕ್ಟು. ಅದು ಸಾಗರಲ್ಲಿ, ನಮ್ದು ತ್ರಿವೇಣಿಯಲ್ಲಿ. ಅದನ್ನ ನೋಡ್ಕೊಂಡು ಇಲ್ಲಿ ಬರೋರು ಹುಡುಗರು, ಆಗ ಬರೀ ಕಾಲೇಜ್ ಹುಡುಗರ.
ಇದು ನೋಡ್ಕೊಂಡು ಅಲ್ಲಿಗೆ ಹೋಗೋರು, ಅದು ನೋಡ್ಕೊಂಡು ಇಲ್ಲಿ ಬಂದು ಸಾರ್ ಅದು ನೋಡಿ ಸಾರ್ ಅಯ್ಯೋ ಏನು ಕಾಲೇಜ್ಗೆಲ್ಲ ಜೋಗಲ್ವ ನೀವು, ಅಯ್ಯೋ ಸಾರ್ ಒಂದಿನ ಚಕ್ಕರ್ ಹಾಕಿದ್ರೆ ಏನು ಸಾರ್ ನೀವು ಹೇಳೋದಲ್ಲ ಚಕ್ಕರ್ ಹಾಕ್ಬಿಟ್ಟು ಅವಾಗೆಲ್ಲ ಸಿನಿಮಾಗೆ ಹೋಗ್ತಿದ್ವಿ ಅಂತ ಆ ಥರ. ಯಾಕಂದರೆ ಸಾಂಗ್ ಎಲ್ಲ ಒಂಥರ ಟ್ರೆಂಡಿ ಆಗೋಗಿತ್ತಲ್ಲ, ಸರಿ ಅಂದ್ಬಿಟ್ಟು ಬರೀ ಹುಡುಗಿರೆ ನಾನು ಹುಡುಗ ಹೇ ಪರವಾಗಿಲ್ಲ ಹಿಂಗೆಲ್ಲ ಬರ್ತಾರ ಓಕೆ ಸರಿ ಆಗ ಹಾರ್ಟ್ ಬೀಟ್ಸು ಹಂಗೆ ಆಯ್ತು. ಅದು ಯೂತ್ಫುಲ್ ಸಬ್ಜೆಕ್ಟು, ಅದಕ್ಕೂ ಅದೇ ತರ. ಅದು 2003 ಅಲ್ಲಿ ಮಾಡಿದ್ದು. ಇದು ಆ ಟೈಮಲ್ಲಿ ಎಷ್ಟೊಂದು ಸಾಂಗ್ ಬೇರೆ ಹಿಟ್ ಆಗಿ ಹೋಗಿತ್ತು, ಮೊಗ್ಗಿನ ಇದು ಸಾಕತ್ ವರ್ಕೌಟ್ ಆಗೋಯ್ತು. ಖುಷಿ ಅಂದ್ರೆ ಖುಷಿ ಏನು, ನಾನು ಇಲ್ಲಿ ಕೆಳಗಡೆ ಸೆಕೆಂಡ್ ಕ್ಲಾಸಲ್ಲಿ ಬಂದು ಹಿಂದೆ ನಿಂತ್ಕೊಂಡಿದ್ದೀನಿ, ಹಿಂದೆ ನೋಡ್ತಾ ಇದ್ದೀನಿ. ಬೇರೆಯವ್ರಿಗೆ ಗೊತ್ತಿಲ್ಲ ನಾನು ಡೈರೆಕ್ಟ್ರು ಅಂತ, ಯಾವನು ಗೊತ್ತವಾಗ ಸುಮ್ಮನೆ ಇನ್ನು ನವಗ್ರಹ ಆಗಿತ್ತು ಇಲ್ಲ ನವಗ್ರಹ ಆಗಿತ್ತು. ನವಗ್ರಹ ಆದ್ಮೇಲೆ ಇಲ್ಲ 8 ಅದು ನವೆಂಬರ್, ನಮ್ದು ಡಿಸೆಂಬರ್ 25th ನಮ್ದು, ಅದು ನವೆಂಬರ್ 8 ನಿಂತಿದ್ದೀನಿ. ಅದು ಕತ್ಲಲ್ವಾ ಯಾವನು ಗೊತ್ತಾಗುತ್ತೆ, ಕತ್ಲ ಹಿಂದೆ ನಿಂತಿದ್ದೀನಿ. ಹಿಂದೆ ಇದನ್ನು ಮಾಮೂಲಿ ಅವ್ರು ಬರುತ್ತಲ್ಲ, ಅವ್ನು ಯಾವ ಅಮ್ಮನ ಡೈರೆಕ್ಟ್ರು ಸಾಕಾದಾಗ ಮಾಡೋಣ ಅವನು, ಚಿಂದಿ ಬಿಡೋಗರು ಅಂದ ಕ್ಲೈಮ್ಯಾಕ್ಸ್ ಸೀನ್ ಹಾಕಿದಂಗೆ. ನನಗೆ ತಡಿಯೋಕ್ಕಾಗ್ಲಿಲ್ಲ ಎಮೋಷನು. ಅಯ್ಯೋ ಹಿಂಗೆಲ್ಲ ಇರ್ತಾರ, ಹಿಂಗೆಲ್ಲ ಎಕ್ಸ್ಪ್ರೆಸ್ ಹಿಂಗೊಂದು ತಡ್ಕೊಂಡೆ, ಹಂಗೂ ತಡ್ಕೊಂಡು ಈಚೆ ಬಂದೆ. ಈಚೆ ಬರ್ತಿದ್ದಂಗೆ ಎಷ್ಟು ಬಾಲ್ಕನಿಲಿದ್ದ ಮೇಲಿಂದ ಹಂಗೆ ಬಂದಾಗ ಎಲ್ಲರೂ ಅಂತ ಎತ್ಕೊಂಡ್ರು. ನಮ್ಮ ಫ್ರೆಂಡ್ಸ್ ಇದ್ದವರು ನನ್ನನ್ನು ಎತ್ಕೊಂಡ್ಬಿಟ್ರು. ಹಂಗೆ ಇನ್ನೂ ಎಮೋಷನ್ ಆಗೋಯ್ತು. ನಾನು ತಡಿಯೋಕ್ಕಾಗಲಿಲ್ಲ, ತುಂಬ್ಕೊಂಡಿದ್ದೀನಿ, ಬಂದ್ಬಿಡ್ತು ನೀರು. ಅಲ್ಲಿ ಯಾರು ಸಾರ್ ನೀವು ಯಾಕೆ ಸರ್ ಹೇಳ್ತಿದ್ದೀರಾ, ಇಂಥ ಸಿನಿಮಾ ಕೊಟ್ಟಿದ್ದೀರಾ, ನಗಿ ಸಾರ್ ಅದ್ರ ಪಕ್ಕದಲ್ಲಿ ಯಾವ ಅದು ಖುಷಿನ ಇನ್ನಿರಯ್ಯ ಅವ್ರು ಖುಷಿಯಾಗೇ ಇದ್ದಾರೆ. ಅದು ಇದ್ರ ಕಡೆ ಅಂದರೆ ಆ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಸಲ್ಲು ಲೈಡ್ ಇದ್ದಾಗ ಬೊಂಬಾಟ ಸಿನಿಮಾಗಳು ಅವಾಗ. ಆಮೇಲೆ ಡಿಜಿಟಲ್ ಆದ್ಮೇಲೆ ಯಾರ್ಯಾರೋ ಮಾಡೋರೆಲ್ಲ ಸಿನಿಮಾ ಮಾಡಬೇಕು, ಮಾಡಲಿ ಪಾಪ, ಎಲ್ಲರೂ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ. ಬಟ್ ನೀಟಾಗೆ ಬಂದು ತಿಳ್ಕೊಂಡು, ಯಾಕಂದ್ರೆ ಕಲಾ ಸರಸ್ವತಿ ಎಲ್ಲನೂ ಕೈ ಬಿಸಿ ಕಲಿಯುತ್ತೆ, ಅದಕ್ಕೆ ನಾವು ದ್ರೋಹ ಬಗೆಬಾರ್ದು. ಹಾಗಾಗಿ ಅದನ್ನ ಈಗ ದೇವಸ್ಥಾನಕ್ಕೆ ಹೋದಾಗ ಹೆಂಗೆ ಒಂದು ಶಿಸ್ತು ನಿಯಮ ನೀಟಾಗಿ ಒಂದು ಭಕ್ತಿಯಿಂದ ಹೋಗ್ತೀವಲ್ಲ, ಆ ಥರ ಇದೂ ಒಂದು ದೇವಸ್ಥಾನ, ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿ, ನಾನು ಇದೊಂದೇ ಅಂತ ಅಲ್ಲ, ಅವ್ರು ಕೆಲಸ ಮಾಡೋ ಜಾಗ. ಎಲ್ಲರಿಗೂ ಅವರು ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಇಲ್ಲ, ಅವ್ರ ಕೆಲಸ ಅವ್ರಿಗೆ ದೊಡ್ಡದೇನೆ. ಅದು ನಿಯತ್ತಾಗೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ಯಾವುದು ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ. ನೀವು ಇಟ್ಟಂತ ಟೈಟಲ್ ಇವತ್ತು ಇಡೀ ದೇಶನೇ ಅವ್ರನ್ನ ರಾಖಿ ಭಾಯ್ ಅಂತಾನೆ ಕರೆಯೋದು. ಅದಕ್ಕೆ ನಾನು ಅವಾಗ ಹೇಳ್ತೀನಿ ಕೆಲವ್ರಿಗೆ, ಅವ್ನು ರಾಖಿ, ನಾನು ಭಾಯ್ ಅಂತ. ಅಲ್ಲ, ಅದಾದ್ಮೇಲೆ ಇದ್ರಲ್ಲಿ ಕಮೆಂಟನ್ನು ಹಾಕ್ತಾರೆ ಬೇಕಿದ್ರೆ ಕೆಲವರು, ಮಾಮೂಲಿ ಇರುತ್ತಲ್ಲ, ಏನೋ ಯಾವನು ನೀನು ಹಂಗೆ ಹಿಂಗೆ ಅಂತ. ಏನ್ ಮಾಡಕ್ಕಾಗಲ್ಲ, ಪಾಪ ಅವರು ಗೊತ್ತಿಲ್ಲ. ಎಷ್ಟನ್ನ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ತೋರಿಸಿದಂತ ಡೈರೆಕ್ಟರ್ ಇವರು. ಸೊ ಇವಾಗ ನೀವು ರಾಕಿ ಭಾಯ್ ಅಂತ ಕರಿತಿದ್ದೀರಾ, ರಾಕಿ ಅಂತ ಟೈಟಲ್ ಕೊಟ್ಟಿದ್ದೆ ಇವರು. ಸೊ ಇವಾಗ ಆಗ್ತಿರೋ ಶೈನು. ಆಮೇಲೆ ಒಂದು ಇಂಟರ್ವ್ಯೂ ಹೇಳಿದ್ರು ಸರ್, ಅವಾಗ ನಾನು ಸೀರಿಯಲ್ ಮಾಡ್ಬೇಕಾದ್ರೆ ನಾನೊಂದು ಬೈಟ್ ತಗೊಳ್ತಾ ಇರ್ಲಿಲ್ಲ ಅಂದಾಗ, ಇವತ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಚಾನೆಲ್ಗಳು, ಫಾರಿನ್ ಚಾನೆಲ್ಗಳೆಲ್ಲ ಬಂದು ಅವ್ರ ಬೈಟ್ಗಳು ತಗೋತಾ ಇದ್ದಾರೆ, ಇಂಟರ್ವ್ಯೂಸ್ ಕೊಡ್ತಾ ಇದ್ದಾರೆ ಅಂತ ಅಂದಾಗ, ಇವಾಗಿನ ಹೆಂಗ್ ಅನ್ನಿಸ್ತದೆ ಸರ್ ನಿಮ್ಗೆ? ಟೋಟಲಿ ಡಿಫ್ರೆಂಟ್, ಸಖತ್ತು. ಅದೊಂದು ಆರಾ ಕ್ರಿಯೇಟ್ ಆಗುತ್ತೆ. ಮೊನ್ನೆ ಇದ್ರಲ್ಲೂ ಟ್ರೈಲರ್ ಲಾಂಚ್ ಅಲ್ಲಿ ನೋಡಿ, ಸ್ಟೇಜ್ ಮೇಲೆ ಬರ್ತಿದ್ದಂಗೆ ಅದು ಹೆಂಗಿತ್ತು ಆರ. ಆಮೇಲೆ ಇನ್ನೂ ಖುಷಿ ಸಂಗತಿ ಅಂದ್ರೆ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಫಸ್ಟ್ ಅಂತ ಅಂದ್ರಲ್ಲ, ಅದು ಗ್ರೇಟ್. ಈಗ ಇರೋರು ಕೆಲವರು ಇಲ್ಲಿರೋರು ಇವನು ಲಡೈ ಸಂಜೆಟ್ಲ ವಂಕಾಯಿ ಪೋಸ್ ಅನ್ಕೊಂಡು ಏನ್ ಬರೀ ಏನೋ ಇದ್ರಲ್ಲೇ ಇದ್ದವ್ರು ಅವರು ಅನ್ನೋ ಥರದಲ್ಲಿ ಕೆಲವ್ರು ಮಾತಾಡ್ತಾರೆ. ಅದು ನೋಡಿ, ಆ ಭಾಷೆ ಅನ್ನೋದು ಎಲ್ಲೋದು, ನಮ್ತನ ಅನ್ನೋದು ಬಿಟ್ಕೊಟ್ಟಿಲ್ಲ. ಅಫ್ಕೋರ್ಸ್ ರೀಚ್ ಆಗ್ಬೇಕು, ವರ್ಲ್ಡ್ ವೈಡ್ ರೀಚ್ ಆಗ್ಬೇಕು ನಮ್ಮ ಸಿನಿಮಾಗಳು. ಅದೊಂದು ಇದೆಯಲ್ಲ ಯಶಲ್ಲಿ, ಅದು ಸೂಪರ್, ಅದು ಬಹಳ ಖುಷಿ ಆಗುತ್ತೆ ಅದು. ಆಮೇಲೆ ಸರ್, ಇವಾಗ ನೀವು ಫಸ್ಟ್ ಅವ್ರನ್ನ ಕರೆದಾಗ ನೀವೊಂದು ಹೇಳಿದ್ರಲ್ಲ, ಅಭಿ ಈ ತರ ಒಂದು ಸಿನಿಮಾ ಮಾಡ್ತೀಯ ಅಂತ ಕೇಳಿದಾಗ, ಅವತ್ತಿನ ಆ ಹಸಿವಿತ್ತು, ನಾನು ಮೆನೋ ಮಾಡ್ಬೇಕು ಅನ್ನೋ ಒಂದು ಹಸಿವಿತ್ತು, ಆ ಒಂದು ಮುಗ್ಧತೆ ಇರುವಂತ ಒಂದು ಮುಖ. ಇವಾಗ ಏನೋ ಒಂದು ಸಾಧನೆ ಕಡೆ ಹೆಜ್ಜೆ ಇಡ್ತಾ ಇದ್ದೀನಿ ಅನ್ನೋ ಒಂದು ಮುಖ. ಆ ಎರಡು ನೋಡ್ತಿದ್ದಂಗೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್? ಮೊದಷ್ಟು ವರ್ಷಗಳಿನ ಹಿಂದಿನ
ಹುಡುಕ್ತಾ ಇದ್ದಂತ ಆಪರ್ಚುನಿಟಿ ಹುಡುಕ್ತಾ ಇದ್ದಂತ ಯಶ್ ಇವತ್ತು ಯಶ್ಗೆ ಹುಡುಕೊಂಡ್ ಬರ್ತಾ ಇರುವಂತ ಆಪರ್ಚುನಿಟಿ ಎರಡು ನೋಡ್ತಾ ಇದ್ರೆ ಈ ಯಶ್ ಆ ಯಶ್ ಅಂದ್ರೆ ಯಶಲ್ಲಿ ಇದು ಹಸಿವಿದೆ, ಈಗಲೂ ಹಸಿವಿದೆ, ಇನ್ನೂ ಬೆಳಿಬೇಕು. ಆಮೇಲೆ ಅವರಲ್ಲಿ ಭಾಳ ಇರೋದು ನಮ್ಮ ಕನ್ನಡ ಚಿತ್ರರಂಗ ನಂದು ಅಂತ ಎಲ್ಲೂ ಹೇಳಲ್ಲ. ನಮ್ಮ ಕನ್ನಡ ಚಿತ್ರರಂಗ ಹೀಗಾಗಬೇಕು, ಹಿಂಗೆ ಬೆಳಿಬೇಕು, ಎಲ್ಲರೂ ಬರಬೇಕು, ಯೂತ್ಸ್ ಬರಬೇಕು, ಟ್ಯಾಲೆಂಟೆಡ್ಸ್ ಬರಬೇಕು, ಈ ರೀತಿ ಅನ್ನೋದಿದೆ. ಆವಾಗ ಬಂದು ಏನೋ ಒಂದು ನೆಲೆ ಊರಬೇಕು ಅಂತ ಹಸಿವು. ಈಗ ಅದನ್ನೆಲ್ಲ ದಾಟಿ ಬಂದಿದೆ. ಇನ್ನೂ ದಿ ಗ್ರೇಟರ್ ಸೈಡ್ ಇದು ಒಂದು ರೀಚ್ ಆಗಬೇಕು ನಮ್ಮ ಕನ್ನಡ ಸಿನಿಮಾಗಳು. ಅಂದರೆ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿರೋದು. ಈಗಲೂ ಹಸಿವೆ ಇದೆ. ಅದು ಲಾಸ್ಟ್ ಸಿಕ್ಕಿದ್ದು ಮೀಟ್ ಮಾಡಿದ್ದು ತುಂಬಾ ವರ್ಷದಿಂದ, ಬಹಳ ವರ್ಷ, KGF ಬಿಫೋರ್. ಓಕೆ, ಸೊ ರಾಕಿ ಬಾಯ್ ಆದಾಗಿಂದ ನೀವು ನೋಡಿಲ್ಲ. ಓಕೆ, ಇವಾಗ ಸರ್, ಈಗ ನಿಮ್ಗೆ ಎಲ್ಲೇ ಪಾಸಿಟಿವ್ ಇತ್ತು ಅಂತಂದ್ರೆ ಅಲ್ಲೊಂದು ನೆಗೆಟಿವ್ ಕಮೆಂಟ್ ಇದ್ದೇ ಇರುತ್ತೆ. ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ನೆಗೆಟಿವ್ ಹೆಂಗ ಅನ್ಸುತ್ತೆ ಸರ್? ಈಗ ಎಲ್ಲರೂ ಇಷ್ಟಪಡ್ತದೆ ನಮ್ಮ ಯಶ್ ಹಂಗು ಹಿಂಗೆ ಎಲ್ಲ, ಇಡೀ ಬಾಲಿವುಡ್ನೇ ಬೆಂಗಳೂರಿಗೆ ಕರ್ಕೊಂಬಂದ್ರು, ಅದು ಇದು ಸಖತ್ ಒಳ್ಳೊಳ್ಳೆ ಟಾಕ್ಸ್ ಇದೆ. ಸಮ್ ಟೈಮ್ಸ್ ಎಲ್ಲೋ ಒಂದು ನೆಗೆಟಿವ್ ಬರ್ತಿದೆ ನಮ್ಮ ಹುಡುಗನ ಮೇಲೆ ಅಂತ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನೆಗೆಟಿವ್ ಅನ್ನೋ ಎಲ್ಲಕ್ಕೆ ಇದ್ದಿದ್ದೇನೆ, ಅದು ಕ್ವೈಟ್ ಕಾಮನು. ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು. ಆಮೇಲೆ ಅವರು ಈಗ ಯಾರು ನೆಗೆಟಿವ್ ಅಂತ ಆಗ್ತಾರೋ ಪಾಪ ಅವ್ರ ಮೈಂಡ್ ಸೆಟ್ ಏನಿರುತ್ತೋ, ಅವ್ರು ಬೇಕು ಅಂತ ಆಗ್ತಾರೋ ಅಥವಾ ಗೊತ್ತಿಲ್ಲದೆ ಆಗ್ತಾರೋ. ಆಮೇಲೆ ಇನ್ಯಾರು ಬೇರೆ ಫ್ಯಾನ್ ಅಂದರೆ ಬೇರೆಯವ್ರ ಫ್ಯಾನ್ ಆಗಿರ್ತಾರೋ. ಈ ಥರ ಹೋದಾಗ ಏನಾಗುತ್ತೆ, ಇಲ್ಲಿ ಆರ್ಟಿಸ್ಟ್ಗಳೆಲ್ಲ ಕರೆಕ್ಟಾಗಿ ಇರ್ತಾರೆ. ಈ ಫ್ಯಾನ್ ಮಾರ್ಕ್ಸ್ಗಳಿಂದ ಅವ್ರನ್ನ ಒಂಥರ ಚೂರು ಥರ ಮಾಡಾಕ್ಬಿಡ್ತಾರೆ. ಫ್ಯಾಮಿಲಿಲೂ ಹಂಗೆ ಅಲ್ವೇ? ಒಂದು ಸಂಬಂಧ ಚೆನ್ನಾಗಿರುತ್ತೆ, ಅಕ್ಕಪಕ್ಕದವ್ರು ಯಾರು ಆಗದೆ ಹಿಂಗಂತೆ, ಇವ್ನು ಹಿಂಗಂದಂತೆ, ಇವ್ನು ಹಂಗಂದಂತೆ ಅಂದ್ಬಿಟ್ಟು ಅಲ್ಲೇ ಸಂಬಂಧಗಳಲ್ಲೇ ಆ ರೀತಿ ಆಗ್ಬಿಡುತ್ತೆ. ಬಟ್ ನೆಗೆಟಿವ್ ಕಮೆಂಟ್ ಮಾಮೂಲಿ, ಅವ್ರೇನೋ ಅವ್ರು ಇದ್ರಲ್ಲಿ ಹಾಕ್ತಾರೆ. ನನಗೆ ಒಂದ್ಸರಿ ಅವ್ರು ನೋಡಿದ್ರೆ ಐ ಫೀಲ್ ಪಿಟಿ ಅಂದೆ. ನಾನು ಕೆಲವೊಂದು ನಾನೇನಾದರೂ ಒಂದು ಹಾಕಿದಾಗ ಒಂದಷ್ಟು ಹಾಕ್ತಾರೆ, ಕೆಲವು ಕೇರೆ ಮಾಡಲ್ಲ. ಇನ್ನು ಕೆಲವರು ತುಂಬ ಇದಾದಾಗ ಮಾತ್ರ ನಾನು ಹಾಕ್ತೀನಿ. ಯಾಕಪ್ಪ ನಾನು ಏನು ಮಾಡಿದ್ದಪ್ಪ, ಏನು ಮಾಡಿದ್ದಪ್ಪ, ನೋಡು ನೀನು ಈ ರೀತಿ ಕಮೆಂಟ್ ಹಾಕೊಂಡು ಇದು ಮಾಡೋ ಬದಲು ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಮಗನಾಗು, ಸಾಧನೆ ಕಡೆ ಕಾನ್ಸಂಟ್ರೇಟ್ ಮಾಡು, ಆಗ್ತೀಯಾ. ಈ ರೀತಿ ಎಲ್ಲ ಹಾಕೊಂಡು ಬಂದರೆ ನಿಂತನ ಏನು ಅನ್ನೋದು ಗೊತ್ತಾಗುತ್ತೆ. ನೀನು ಚೀಪ್ ಆಗ್ತಾ ಇರೋದಲ್ಲಿ ನೀನು ನನ್ನ ಕಮೆಂಟ್ ಹಾಕ್ಬಿಟ್ಟು ನಾನು ಹಿಂಗೆ ಅಂದ್ಬಿಟ್ಟೆ ಅನ್ನೋದಲ್ಲ, ಅದು ನಿಂತನ ತೋರಿಸುತ್ತೆ ಕಣೋ. ಆರಾಮಾಗಿರು, ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಅಂದ್ಬಿಟ್ಟು ಈ ಅಂದರೆ ಬೈಯೋ ಥರನೂ ಇರಬೇಕು, ತಿಳುವಳಿಕೆ ಹೇಳೋ ಥರ ಇರಬೇಕು. ಬಟ್ ಕೇಳೋರು ಕೇಳ್ತಾರೆ, ಕೆಲವ್ರು ಇಲ್ಲ. ಕೆಲವು ಆಮೇಲೆ ಸಾರಿ ಸರ್ ಅಂದ್ಬಿಟ್ಟು ಪರ್ಸನಲ್ಗೆ ಹಾಕ್ಬಿಟ್ಟು ಸಾರಿ ಸರ್ ಅದನ್ನು ಡಿಲೀಟ್ ಮಾಡಿದ್ದೀನಿ ಸರ್, ಓಕೆಪ್ಪ ಒಳ್ಳೆ ಚೆನ್ನಾಗಿರು ಅಂದ್ಬಿಟ್ಟು